ಸಿನಿಮಾ ರಂಗದಲ್ಲಿ ಕೆವಿಎನ್ ಸಂಸ್ಥೆ ಅಂದರೆ ಅದೊಂದು ಬಹುದೊಡ್ಡ ಪ್ರೊಡಕ್ಷನ್ ಹೌಸ್. ಹೌದು, ಕೆವಿಎನ್ ಪ್ರೊಡಕ್ಷನ್ ಗೋತ್ರನಾಮ ಈಗ ಅಯೋಮಯ ಅನ್ನುವಂಥ ಒಂದು ಪರಿಸ್ಥಿತಿಗೆ ತಲುಪಿದೆ. ಕಾರಣ ಯಾಕೆ? ಆತುರಕ್ಕೆ ಬಿದ್ದು ಗೋತ್ರ ಕೆಡಿಸ್ಕೊಂಡ್ರ ಕೆವಿಎನ್ ಸಾಹುಕಾರರು? ಕೆವಿಎನ್ ಪಾಲಿಗೆ ಕೇಡಿಯಾಗಿ ಕಾಡ್ತಾ ಇವೆಯಾ ಬಿಗ್ ಬಜೆಟ್ ಸಿನಿಮಾಗಳು? ವಿಜಯ್ ಅವರ ಜನನಾಯಕನ್ ಆದ್ರೂ ಬರ್ಬಾದಾದ್ರೂ ಕೆವಿಎನ್ ಪ್ರೊಡಕ್ಷನ್ ಗೋತ್ರನಾಮ ಅಂತೂ ಅಯೋಮಯ ಅನ್ನುವಂಥ ಪರಿಸ್ಥಿತಿ. ದೇಶಾದ್ಯಂತ ಹರಾಜಾಯ್ತಾ ಕೆವಿಎನ್ ಬ್ಯಾನರ್ ಮರ್ಯಾದೆ. ಬಿಗ್ ಬಜೆಟ್ ಸಿನಿಮಾಗಳಿಗೆ ಸಾವಿರ ಕೋಟಿ ಹೂಡಿಕೆ ಮಾಡಿ ಲಾಸ್ ಆಗುವಂತ ಪರಿಸ್ಥಿತಿ ಅವರದ್ದು. ಹಾಕಿದ 2,000 ಕೋಟಿ ಬಂಡವಾಳ ಈಗ ಸಂಪೂರ್ಣ ಲಾಕ್ ಆಗಿದೆ. ರಿಲೀಸ್ ಭಾಗ್ಯವೇ ಇಲ್ಲ. ಟಾಕ್ಸಿಕ್ಗೆ ಲತ್ತೆ ಮೇಲೆ ಲತ್ತೆ ಹೊಡಿತಾ ಇದೆ. ಸೋಲಿನ ಸುಳಿವು ಇದೀಗ ಕೆವಿಎನ್ ಪ್ರೊಡಕ್ಷನ್ ಸಂಸ್ಥೆಯನ್ನ ಕಾಡ್ತಾ ಇದೆ. ಸೋಲು ಮುಚ್ಚಿ ಹಾಕೋದಕ್ಕೆ ಮತ್ತೆ ರೀಶೂಟಿಂಗ್ ಸರ್ಕಸ್ ನಡೀತಾ ಇದೆ. ಟಾಕ್ಸಿಕ್ ಸಿನಿಮಾ ವಿಚಾರವಾಗಿ ಬರೋ ಬಂಡವಾಳ ಎಷ್ಟು ಅನ್ನೋದೇ ಈಗ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ಹಾಕಿದಂತ ದುಡ್ಡು ಬರುತ್ತಾ? ಎಷ್ಟು ಬರುತ್ತೆ ಬಂಡವಾಳ? ಸಾವಿರಾರು ಕೋಟಿ ದುಡ್ಡು ಹಾಕಿ ಅಷ್ಟು ಪ್ರಮಾಣದ ಆದಾಯ ಬರುತ್ತಾ ಸಿನಿಮಾದಿಂದ ಅನ್ನುವಂಥದ್ದೇ ಈಗ ಕಾಡ್ತಿರುವಂತಹ ಪ್ರಶ್ನೆ. ಕೆವಿಎನ್ ಸಂಸ್ಥೆ ಅನ್ನುವಂಥದ್ದು ಬಹುದೊಡ್ಡ ಸಂಸ್ಥೆ. ಚಿತ್ರ ನಿರ್ಮಾಣ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಕೆಡಿ, ಜನನಾಯಕನ್ ಸಿನಿಮಾಗಳು, ಅದಾದ ಬಳಿಕ ಟಾಕ್ಸಿಕ್ ಸಿನಿಮಾ, ಹೀಗೆ ಒಂದ್ರ ಮೇಲೊಂದು ನೂರಾರು ಕೋಟಿ ಬಂಡವಾಳವನ್ನು ಹಾಕಿ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇರುವಂತಹ ಅತಿ ದೊಡ್ಡ ದಕ್ಷಿಣ ಭಾರತದ ಒಂದು ಪ್ರೊಡಕ್ಷನ್ ಹೌಸ್ ಇದು. ಇನ್ನು ವಿಜಯ್ ಜನನಾಯಕನ್ ಬರ್ಬಾದಾದ್ರೂ ಕೆವಿಎನ್. ವಿಜಯ್ ಒಂದ್ ಕಡೆ ಜನನಾಯಕನ್ ಆದ್ರೆ ಕೆವಿಎನ್ ಬರ್ಬಾದಾದ್ರೆ ಅತ್ತ ವಿಜಯ್ಗೆ ರಾಜಕೀಯ ಲಾಟ್ರಿ, ಇತ್ತ ಕೆವಿಎನ್ಗೆ ಸಂಕಷ್ಟ. ನೆಟ್ಟಿನಲ್ಲಿ ಲೀಕ್ ಆಗಿತ್ತು ಕೆವಿಎನ್ ಕನಸಿನ ಜನನಾಯಕನ್. ಮತ್ತೊಂದು ಕಡೆ ದಳಪತಿ ವಿಜಯ್ ನಂಬಿ ಹೋದ ಕೆವಿಎನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಅತ್ತ ವಿಜಯ್ಗೆ ರಾಜಕೀಯ ಲಾಟ್ರಿ ಹೊಡೆದ್ರೆ ಇತ್ತ ಕೆವಿಎನ್ಗೆ ಸಂಕಷ್ಟ ಎದುರಾಗ್ತಾ ಇದೆ. ಕೋಟಿ ಹಣ ಸುರಿದು ಅಂಬೋ ಅಂತ ಇರುವಂತಹ ಬಿಗ್ ಬ್ಯಾನರ್ ಕೆವಿಎನ್ ಪ್ರೊಡಕ್ಷನ್. ವಿಜಯ್ ಅವರ ಜನನಾಯಕನ್ ಸಿನಿಮಾ ಮಾಡಿದ್ರು, ಆದರೂ ರಿಲೀಸ್ ಭಾಗ್ಯವನ್ನ ಕಂಡಿಲ್ಲ. ಆ ಸಂದರ್ಭದಲ್ಲೇ ಸೋರಿಕೆಯಾಗಿ ಸಿನಿಮಾ ಒಂದಷ್ಟು ಮಂದಿ ವೀಕ್ಷಣೆ ಮಾಡಿದ್ದೂ ಉಂಟು. ಸೊ ಹೀಗಿರುವಾಗ ಮತ್ತೊಂದು ಕಡೆ ಟಾಕ್ಸಿಕ್ ಸಿನಿಮಾ ಕೂಡ ಮತ್ತೆ ರೀಶೂಟ್ ಆಗ್ತಾ ಇದೆ. ಅಂದುಕೊಂಡ ಡೇಟ್ಗೆ ಬರೋಕ್ಕಾಗ್ತಾ ಇಲ್ಲ ಅವ್ರಿಗೆ. ದಳಪತಿ ವಿಜಯ್ ನಂಬಿ ಒಂದು ಕಡೆ ಕೆವಿಎನ್ ಮೋಸ ಹೋದ್ರ ಅಥವಾ ಕೆವಿಎನ್ಗೆ ಶಾಕ್ ಎದುರಾಗ್ತಾ ಇದೆಯಾ? ಯಾಕೆಂದ್ರೆ ವಿಜಯ್ ಅಭಿನಯದ ಕಡೆಯ ಚಿತ್ರ ಇದು ಜನನಾಯಕನ್. ಅದರ ರಿಲೀಸ್ ಭಾಗ್ಯವೇ ಇನ್ನೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ನಾವು ಕಾಣಬಹುದು. ಮತ್ತೊಂದು ಕಡೆ ಕೇಡಿಯಾಗಿ ಕಾಡಿತ ಕೆವಿಎನ್ ಕಲ್ಪವೃಕ್ಷ. ಪ್ಯಾನ್ ಇಂಡಿಯಾ ಆಸೆಗೆ ಬಿದ್ದು ಕೇಡಿ ಪಾಲಾಯ್ತ ಕೆವಿಎನ್ ಮರ್ಯಾದೆ. ಶೋಕಿಗಾಗಿ ಕೇಡಿ ಸಿನಿಮಾ ಮಾಡಿ ಮಕ್ಕಾಡೆ ಮಲಗಿದ್ರ ನಿರ್ಮಾಪಕರು. ಸ್ಯಾಂಡಲ್ವುಡ್ ಟು ಬಾಲಿವುಡ್ ಭರ್ಜರಿ ಪ್ರಚಾರ, ದಕ್ಕಿದ್ದು ಮಾತ್ರ ಶೂನ್ಯ. ಅದ್ಧೂರಿ ಸೆಟ್ಟು, ಸ್ಟಾರ್ಗಳ ದಂಡಿದ್ರು ಕೇಡಿ ಕಂಡಿದ್ದು ಮಾತ್ರ ಹೀನಾಯ ಪರಿಸ್ಥಿತಿ. ರಿಯಲ್ ಎಸ್ಟೇಟ್ ಲಾಭವಿಲ್ಲ, ಕೇಡಿಯ ಅಬ್ಬರಕ್ಕೆ ಆಹುತಿಯಾಗಿ ಹೋಗಿದೆ. ಸ್ಟಾರ್ ನಟರ ಡೇಟ್ಸ್ಗಾಗಿ ಕೋಟಿ ಸುರಿದ ಕೆವಿಎನ್ ಇವತ್ತು ಕಣ್ ಬಿಡುವಂತಹ ಒಂದು ಪರಿಸ್ಥಿತಿಗೆ ತಳ್ಳಲ್ಪಟ್ಟಿರುವಂಥದ್ದು. ಯಾಕಂದ್ರೆ ಮಕಾಡೆ ಬಿದ್ದ ಕೇಡಿಯಿಂದ ಪಾಠವನ್ನ ಇನ್ನೂ ಕೂಡ ಪ್ರೊಡಕ್ಷನ್ ಹೌಸ್ ಕಲಿತಾ ಇಲ್ಲ. ಕಲಿಯುವ ಲಕ್ಷಣವೂ ಗೋಚರವಾಗ್ತಾ ಇಲ್ಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಚನಾ ಅವರಿಂದ. ರಚನಾ, ಕೆವಿಎನ್ ಪ್ರೊಡಕ್ಷನ್ ಹೌಸ್ ಅಂತಂದಾಗ ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಒಂದು ಪ್ರೊಡಕ್ಷನ್ ಹೌಸ್. ಆದರೆ ಸಿನಿಮಾ ಅಂತ ಬಂದಾಗ ಮುಟ್ಟಿದ್ದೆಲ್ಲ ಚಿನ್ನ ಆಗ್ಬೇಕಿತ್ತು, ಎಲ್ಲ ಒಂದ್ ಕಡೆ ಮುಟ್ಟಿದ್ದೆಲ್ಲವೂ ಕೂಡ ಮಣ್ಣಾಗ್ತಾ ಇದೆಯಾ ಅಂತ. ಖಂಡಿತವಾಗ್ಲೂ ವಸಂತ್, ಏನು ದಕ್ಷಿಣ ಭಾರತದಲ್ಲಿ ಸುಪ್ರಸಿದ್ಧ ಒಂದು ಪ್ರೊಡಕ್ಷನ್ ಹೌಸ್ ಅಂದರೆ ಅದು ಕೆವಿಎನ್ ಕೂಡ. ಯಾಕಂದರೆ ಇವರು ಯಾವುದೇ ಸಿನಿಮಾಗಳು ಮಾಡಿದ್ರೂ ಕೂಡ ಅದು ಬಹುದೊಡ್ಡ ಬಜೆಟ್ನಲ್ಲಿರುತ್ತೆ, ಹಾಗೂ ಆ ಸಿನಿಮಾದಲ್ಲಿ ದೊಡ್ಡ ಸ್ಟಾರ್ ಕೂಡ ನಟನೆ ಮಾಡಿರ್ತಾರೆ. ಹೀಗಾಗಿ ಅವರ ಒಂದು ಸಿನಿಮಾಗಳ ಮೇಲೆ ಬೇಡಿಕೆಗಳು ಕೂಡ ಹೆಚ್ಚೇ ಇದೆ. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದರೆ ಕೆವಿಎನ್ ಪ್ರೊಡಕ್ಷನಲ್ಲಿ ಬಂದಿರುವಂತಹ 3 ಬಹುದೊಡ್ಡ ಸಿನಿಮಾಗಳು, 3 ಕೂಡ ದೊಡ್ಡ ಬ್ಯಾನರ್ನಲ್ಲಿ ನಿರ್ಮಾಣವಾಗಿರುವಂಥದ್ದು. ಒಂದು ಕೆಡಿ ಆಗಿರಬಹುದು, ಇನ್ನೊಂದು ಟಾಕ್ಸಿಕ್ ಆಗಿರಬಹುದು, ಇನ್ನೊಂದು ಜನನಾಯಕನ್ ಆಗಿರಬಹುದು. ಈ 3 ಸಿನಿಮಾಗಳು ಕೂಡ ದೊಡ್ಡ ಬಜೆಟ್, 1-2 ಕೋಟಿಯಲ್ಲಿ ಆಗಿರುವಂತಹ ಸಿನಿಮಾಗಳಲ್ಲ, 100,000 ಕೋಟಿ ಬಜೆಟ್ನಲ್ಲಿ ಕೆವಿಎನ್ ಪ್ರೊಡಕ್ಷನ್ ಹೌಸ್ ಈ ಸಿನಿಮಾಗಳನ್ನು ನಿರ್ಮಾಣ ಮಾಡಿರುವಂಥದ್ದು. ಆದರೂ ಕೂಡ 3 ಸಿನಿಮಾಗಳು ಕೂಡ ಹೇಳುವ ಅಷ್ಟು ಮಟ್ಟಿಗೆ ಅದು ರಿಲೀಸ್ ಆಗ್ತಾ ಇಲ್ಲ. ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇದೆ, ಹಾಗೂ ಆ ಸಿನಿಮಾದಲ್ಲೂ ಕೂಡ ನಟನೆ ಮಾಡಿರೋರು ದೊಡ್ಡ ಸ್ಟಾರ್ಗಳು. ಜನನಾಯಕನಲ್ಲಿ ವಿಜಯ್ ಆಗಿರಬಹುದು, ಟಾಕ್ಸಿಕ್ನಲ್ಲಿ ಯಶ್ ಆಗಿರಬಹುದು, ಹಾಗೂ ಕೆಡಿ ಅಂತೂ
ಬಹುದೊಡ್ಡ ತಾರಾ ಬಳಗದ ಸಿನಿಮಾ. ಹೀಗಿರುವಾಗ ಮೂರೂ ಸಿನಿಮಾಗಳಿಗೂ ಕೂಡ ಒಂದಲ್ಲ ಒಂದು ವಿಘ್ನಗಳು ಎದುರಾಗ್ತಾ ಇದೆ. ಒಂದು ಕಡೆ ಟಾಕ್ಸಿಕ್ ನೋಡಿದ್ರೆ ಬಿಡುಗಡೆ ದಿನಾಂಕವನ್ನ ಬದಲಿಸ್ತಾನೆ ಇದೆ, ಒಂದು ಬಾರಿಯಲ್ಲ, ಪದೇ ಪದೇ ಬಿಡುಗಡೆ ದಿನಾಂಕವನ್ನ ಬದಲಿಸ್ತಾ ಇದೆ. ಇನ್ನೊಂದು ಕಡೆ KD ಸಿನಿಮಾವನ್ನ ನೋಡಿದ್ರೆ ಎಷ್ಟು 4 ಕೋಟಿ ಖರ್ಚು ಮಾಡಿ ಒಂದು ಹಾಡನ್ನ ತೆಗೆದಿದ್ರು. ಸರ್ಸೆ ಸರ್ಸೆ ಸೆರಗು ಸರ್ಸೆ ಅನ್ನೋ ಒಂದು ಹಾಡನ್ನ ತೆಗೆದಿದ್ರು. ಆ ಹಾಡು ಸಿನಿಮಾದಲ್ಲೇ ಇಲ್ಲ. ಇದು ಒಂದು ರೀತಿ KVN ಪ್ರೊಡಕ್ಷನ್ಗೆ ಲಾಸ್ ಅಂತಾನೆ ಹೇಳಬಹುದು. ಮತ್ತೊಂದು ಜನನಾಯಕನ್ ಸಿನಿಮಾ ಹೇಳೋದಾದ್ರೆ ತಮಿಳು ರಂಗದಲ್ಲಿ ಮೊದಲನೇ ಬಾರಿಗೆ KVN ಸಂಸ್ಥೆ ಪಾದಾರ್ಪಣೆ ಮಾಡಿತ್ತು. ಅದೂ ಕೂಡ ಇದೀಗ ವಿಜಯ್ ಅವರು ರಾಜಕೀಯದಲ್ಲಿ ಮುಂದೆ ಬಂದಿರುವ ಕಾರಣ ದೊಡ್ಡ ಮಟ್ಟದಲ್ಲಿ ಅವರು ಗೆಲುವನ್ನ ಸಾಧಿಸಿರೋದ್ರಿಂದ ಈ ಸಿನಿಮಾ ಬಗ್ಗೆಯೂ ಕೂಡ ಅವರು ಹೆಚ್ಚಾಗಿ ಆಸಕ್ತಿ ತೋರಿಸ್ತಾರ ಅನ್ನೋ ಒಂದು ಪ್ರಶ್ನೆ ಈಗ ಎದುರಾಗಿರುವಂಥದ್ದು. ಇನ್ನು ಜನನಾಯಕನ್ ಸಿನಿಮಾ 2024ರಲ್ಲಿ ಶುರುವಾದಂಥದ್ದು ಶೂಟಿಂಗ್ ಆದರೆ 2 ವರ್ಷದ ಬಳಿಕವೂ ಕೂಡ ಯಾವುದೇ ರೀತಿಯಾದಂತಹ ಅದರ ರಿಲೀಸಿನ ಸುದ್ದಿ ಒಂದು ಚೂರು ಹೊರ ಬೀಳ್ತಾ ಇಲ್ಲ. ಇನ್ನೊಂದು ಕಡೆ ಏನು ಜನನಾಯಕನ್ ಸಿನಿಮಾಗೆ ಒಂದು ತೊಂದರೆ ಏನಾಯಿತು ಅಂತ ಹೇಳಿದ್ರೆ ಸಿನಿಮಾದ ಕೆಲವೊಂದು ಕ್ಲಿಪ್ಗಳು ಹೊರ ಬಂದಿತ್ತು. ಇದೂ ಕೂಡ ಎಲ್ಲೋ ಒಂದು ಕಡೆ ಸಿನಿಮಾಗೆ ಅಡೆತಡೆಯನ್ನ ಉಂಟು ಮಾಡ್ತು. ಈ ರೀತಿ KVN ಪ್ರೊಡಕ್ಷನ್ ಏನು ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ಹಣವನ್ನ ಗಳಿಕೆ ಮಾಡಬೇಕು ಅಂತ ಹೇಳಿ ನಿರೀಕ್ಷೆ ಇಟ್ಟು ಸಿನಿಮಾ ರಂಗಕ್ಕೆ ಬಂದ್ರು. ಈ ಮುಂಚೆ KVN ಪ್ರೊಡಕ್ಷನ್ ಅವರು ವಿತರಣೆ ಮಾಡ್ತಾ ಇದ್ರು, ಬೇರೆಯವರು ಮಾಡಿದಂತಹ ಸಿನಿಮಾಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು. ಆದರೆ ತಾವೇ ಪ್ರೊಡ್ಯೂಸ್ ಮಾಡಿ, ಅದೂ ಕೂಡ ಕಡಿಮೆ ಬಜೆಟ್ನಲ್ಲ, 2,000 ಕೋಟಿ 1,000 ಕೋಟಿ ರೂಪಾಯಿ ಎಲ್ಲ ಇನ್ವೆಸ್ಟ್ ಮಾಡಿ ಈ ಒಂದು ಸಿನಿಮಾವನ್ನ ಅವರು ನಿರ್ಮಾಣ ಮಾಡಿರುವಂಥದ್ದು. ಹೀಗಿರುವಾಗ ಮೂರೂ ಸಿನಿಮಾಗಳ ಸ್ಥಿತಿ ಹೀಗಿರುವಾಗ ಎಲ್ಲೋ ಒಂದು ಕಡೆ KVN ಪ್ರೊಡಕ್ಷನ್ಗೆ ಮುಚ್ಚೋಗ್ಬಿಡುತ್ತಾ? ಹಾಗಾದ್ರೆ ಏನು ಮುಂದೆ ಏನಾಗುತ್ತೆ ಅನ್ನೋ ಒಂದು ಅನುಮಾನ ಕಾಡ್ತಾ ಇದೆ ವಸಂತ್. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗಾಗಿ ರಚನಾ.